ನಮಸ್ಕಾರ. ನಿಮಗೆಲ್ಲ ಸ್ವಾತಂತ್ರ್ಯ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೇ ಸ್ವಾತಂತ್ರ್ಯ ಪೂರ್ವದ ಈ 5 ಘಟನೆಗಳನ್ನು ನಾವು ಮರಿಲೇಬಾರದು. ಹೀಗಾಗಿ ಆ 5 ಘಟನೆಗಳನ್ನು ನಾನಿವತ್ತು ನಿಮ್ಮ ಮುಂದಿಡ್ತಾ ಇದ್ದೀನಿ. ಇವತ್ತು ನಾವು 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ 5 ಘಟನೆಗಳನ್ನು ನೆನೆಸ್ಕೊಂಡ್ರೆ ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಇದೆಲ್ಲವನ್ನು ಕೂಡ ಹಂಚಿಕೊಳ್ತಾ ಇದ್ದೀನಿ. ಈ ಆಗಸ್ಟ್ 15 ಇದೆಯಲ್ಲ, ಅದು ನಮಗೆ ಅತ್ಯಂತ ಖುಷಿ ದಿನವೂ ಹೌದು, ಅತ್ಯಂತ ದುಃಖದ ದಿನವೂ ಕೂಡ ಹೌದು. ಸಂತೋಷದ ದಿನ ಯಾಕೆ? ಸಾವಿರಾರು ವರ್ಷಗಳ ದಾಸ್ಯ ಕೊನೆಯಾಗಿ ನಮಗೆ ನಮ್ಮ ನೆಲ ಸಿಕ್ತಲ್ಲ, ಸ್ವಾತಂತ್ರ್ಯ ಸಿಕ್ತಲ್ಲ, ಅದಕ್ಕೆ ನಮಗೆ ಖುಷಿ. ದುಃಖದ ದಿನ ಯಾಕೆ? ಯಾಕಂದರೆ ನಾವು ನಮ್ಮ ದೊಡ್ಡ ಪ್ರದೇಶವನ್ನು ಕಳ್ಕೊಂಡ್ಬಿಟ್ವಿ. ಅದಕ್ಕೆ ಬ್ರಿಟಿಷರು ಕೊಟ್ಟಂಥ ಸ್ವಾತಂತ್ರ್ಯದ ಋಣವನ್ನು ಪಾಕಿಸ್ತಾನ ಕೊಡೋದ್ರ ಮುಖಾಂತರ ನಾವು ತೀರಿಸಬೇಕಾಯ್ತಲ್ಲ, ಅದಕ್ಕೆ ದುಃಖ. ನಮ್ಮ ದೇಶದ ಅಕ್ಕಪಕ್ಕದಲ್ಲೇ ಪರಮ ಪಾಪಿಗಳನ್ನು ಕೂಡಿಸ್ಕೊಂಡು ನಾವು ಜೀವನ ಪರ್ಯಂತ ಉಪಟಳ ಅನುಭವಿಸ್ಬೇಕಲ್ಲ, ಅದಕ್ಕೆ ನಾವು ದುಃಖ. ಯಾಕೆ ಹೀಗೆಲ್ಲ ಆಯಿತು? ಎಲ್ಲಿ ನಾವು ಎಡವಿದ್ವಿ? ಇದರ ಹಿಂದಿನ 5 ಘಟನೆಗಳನ್ನು ನಾನು ನಿಮಗೀಗ ವಿವರಿಸ್ತೀನಿ. 1947ರಲ್ಲೇ ಯಾಕೆ ಸ್ವಾತಂತ್ರ್ಯ ಸಿಕ್ತು? ಅದಕ್ಕಿಂತ ಮೊದಲು ಸಿಗ್ತಿರ್ಲಿಲ್ವಾ? ಮೊದಲ ಮಹಾಯುದ್ಧ, ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಬ್ರಿಟಿಷರು ಬಳಲಿ ಬೆಂಡಾಗ್ಬಿಟ್ಟಿದ್ರಲ್ಲ, ಆ ಸಂದರ್ಭದಲ್ಲಿ ಕೇಳಿದರೆ ಕೊಡಲ್ಲ ಅಂತಿದ್ರ? ಆ ಸಂದರ್ಭದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆಲ್ಲ ಕೊಟ್ಟರಲ್ಲ, ಬೇರೆ ಬೇರೆ ರಾಷ್ಟ್ರಗಳನ್ನು ತುಂಡು ಮಾಡಿದ್ರ? ನಮ್ಮ ದೇಶವನ್ನು ಮಾತ್ರ ಯಾಕೆ ತುಂಡು ಮಾಡಿದರು? ಇವೆಲ್ಲ ಪ್ರಶ್ನೆಗಳಿದೆ. ಇದು ಸಿಕ್ಕಿದ್ದು ಹೇಗೆ? ತೀವ್ರವಾದ ಹೋರಾಟದಿಂದ ಸಿಕ್ತಾ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನದಿಂದ ಸಿಕ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಮೊದಲು ನಾನವತ್ತು ಮಹಾತ್ಮ ಗಾಂಧೀಜಿ ಆಡಿದಂಥ ಮಾತುಗಳ ಬಗ್ಗೆ ನಿಮಗೆ ಹೇಳಲೇಬೇಕು. ಅದು 1947ರ ಜುಲೈ ತಿಂಗಳು. ಅಲ್ಲೊಂದು ಪ್ರಮುಖವಾದಂಥ ಸಭೆ ಇತ್ತು, ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಅಲ್ಲಿ ಪ್ರಮುಖವಾದಂಥ ನಾಯಕರೆಲ್ಲರೂ ಸೇರಿಕೊಂಡಿದ್ದರು. ಸಭೆಯಲ್ಲಿ ಕೂತಿದ್ದಂಥ ಗಾಂಧೀಜಿಯವರ ಮುಖ ಕಪ್ಪಿಟ್ಟಿತ್ತು. ಗಾಢವಾದ ಯೋಚನೆ ಅವರ ತಲೆ ಕೊರಿತಾ ಇದೆ ಅನ್ನೋದು ಅವರ ಮುಖ ಮುದ್ರೆಯಿಂದಲೇ ಗೊತ್ತಾಗ್ತಾ ಇತ್ತು. ಬ್ರಿಟಿಷರ ಮಾರಾಮೋಸ ಅವರ ಕಣ್ಣೆದುರುಗಡೆಗೆ ಹಾದು ಹೋಗಿತ್ತು. ಬಾಪು ಬೇಸರದಿಂದಲೇ ಮಾತು ಶುರು ಮಾಡಿದರು. ಜಾರ್ಜ್ ಬರ್ನಾರ್ಡ್ ಶಾ ಅವರ ಮಾತನ್ನು ಉಲ್ಲೇಖಿಸೋದ್ರ ಮುಖಾಂತರ ಅವರ ಭಾಷಣ ಆರಂಭ ಆಯಿತು. ಭಾಳ ಅದ್ಭುತವಾಗಿ ಮಾತಾಡ್ತಾರೆ ಮಹಾತ್ಮ ಗಾಂಧೀಜಿ ಅವತ್ತು. ಜಾರ್ಜ್ ಬರ್ನಾರ್ಡ್ ಶಾ ಒಮ್ಮೆ ಹೇಳ್ತಾನೆ, ಬ್ರಿಟಿಷರು ಮಹಾನ್ ಚಾಲಾಕಿಗಳು, ಅವರೆಂದೂ ಕೂಡ ತಪ್ಪು ನಿರ್ಧಾರ ಮಾಡಲ್ಲ, ಸಿದ್ಧಾಂತಕ್ಕೆ ತಕ್ಕ ಹಾಗೆ ಮಾಡ್ತಾರೆ. ಒಬ್ಬ ಬ್ರಿಟಿಷ್ ವ್ಯಕ್ತಿ ದೇಶಭಕ್ತಿಯ ಸಿದ್ಧಾಂತದ ಹೆಸರಲ್ಲಿ ನಿಮ್ಮ ವಿರುದ್ಧ ಹೋರಾಡ್ತಾನೆ, ವ್ಯಾಪಾರಿ ಸಿದ್ಧಾಂತದ ಹೆಸರಲ್ಲಿ ನಿಮ್ಮನ್ನು ಲೂಟಿ ಮಾಡ್ತಾನೆ, ವಸಾಹತು ಸಿದ್ಧಾಂತದ ಮೇಲೆ ನಿಮ್ಮನ್ನು ಗುಲಾಮರನ್ನಾಗಿ ಮಾಡ್ತಾನೆ, ನಿಷ್ಠೆಯ ಸಿದ್ಧಾಂತದ ಮೇಲೆ ರಾಜಸೇವೆ ಮಾಡ್ತಾನೆ, ಜೊತೆಗೆ ಪ್ರಜಾಪ್ರಭುತ್ವದ ಹೆಸರನ್ನು ಬಳಸ್ಕೊಂಡು ಅದೇ ರಾಜನ ತಲೆಯನ್ನು ಕೂಡ ಕತ್ತರಿಸಿಬಿಡ್ತಾನೆ. ಬ್ರಿಟಿಷರು ಭಲೇ ಬುದ್ಧಿವಂತರು. ಅಪರಾಧಕ್ಕೆ ಸಿದ್ಧಾಂತವನ್ನು ಜೋಡಿಸಿ ನಾವು ಮಾಡಿದ್ದೇ ಸರಿ ಅಂತ ಸಾಬೀತು ಮಾಡೋರು. ಇದು ಮಹಾತ್ಮ ಗಾಂಧೀಜಿಯವರು ಹೇಳುವಂಥ ಮಾತು. ಗಾಂಧಿ ಮುಂದುವರೆದು ಹೇಳ್ತಾರೆ, ಭಾರತ ಬಿಟ್ಟು ತೊಲಗ್ತಿರುವಂಥ ಈ ಸಂದರ್ಭದಲ್ಲಿ ಬ್ರಿಟಿಷರು ಯಾವ ಸಿದ್ಧಾಂತದ ನೆರವನ್ನು ಪಡಿತಾರೆ? ಗಾಂಧೀಜಿ ಈ ಮಾತನ್ನು ಹೇಳೋಕ್ಕೆ ಬಹಳಷ್ಟು ಕಾರಣ ಇತ್ತು. ಯಾಕಂದರೆ ಮಹಾತ್ಮ ತುಂಬ ಸಂದರ್ಭದಲ್ಲಿ ಬ್ರಿಟಿಷರ ಮನಸ್ಸನ್ನು ಒಲಿಸುವಂಥ ಪ್ರಯತ್ನ ಮಾಡಿದರು, ಬ್ರಿಟಿಷರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಮಾಡಿದರು, ಗೆದ್ದು ಸ್ವಾತಂತ್ರ್ಯವನ್ನು ಪಡೆಯುವಂಥ ಸಾಹಸವನ್ನು ಕೂಡ ಮಾಡಿದರು. ಹಾಗಾದರೆ ಈ 5 ಪಾಯಿಂಟ್ಗಳು ಹೇಳಿದ್ನಲ್ಲ, ಎಲ್ಲೆಲ್ಲಿ ಎಡವಟ್ಟುಗಳಾಯಿತು? ಬನ್ನಿ. ನಂಬರ್ 1, ಮೊದಲ ವಿಶ್ವಯುದ್ಧ. ಬ್ರಿಟಿಷರ ದಪ್ಪ ದೌಲತ್ತು ಸ್ವಲ್ಪ ಕಡಿಮೆ ಆದಂಥ ಸಂದರ್ಭ. ಇದೇ ಗಳಿಗೆನಲ್ಲಿ ಬ್ರಿಟಿಷರ ಪರವಾಗಿ ನಿಲ್ಲಿ ಅಂತ ನಮ್ಮ ಯುವಕರಿಗೆ ಗಾಂಧೀಜಿ ಕರೆ ಕೊಟ್ಟುಬಿಟ್ರು. ಅದಕ್ಕೋಸ್ಕರ ಚಂದ ಕೂಡ ವಸೂಲಿ ಮಾಡಿಕೊಟ್ಟಿದ್ದರು. ಇದು ಅಂದರೆ ಗಾಂಧೀಜಿಯವರು ಬ್ರಿಟಿಷರನ್ನು ನಂಬಿದ್ರು. ಇವತ್ತಲ್ಲ ನಾಳೆ ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋಗ್ತಾರೆ ಅನ್ನುವಂಥ ನಂಬಿಕೆಯಿಂದ ಮಹಾತ್ಮ ಗಾಂಧೀಜಿ ಕೆಲಸ ಮಾಡಿದ್ರು. ನಂಬರ್ 2, ಅದು 2ನೇ ಮಹಾಯುದ್ಧದ ಸಂದರ್ಭ. ಈ ಬಾರಿಯಂತೂ ಗ್ರೇಟ್ ಬ್ರಿಟನ್ ಸ್ವರ್ಗ ಹೋಗಿತ್ತು. ಇಂಥ ಸಂದರ್ಭದಲ್ಲಿ ನಾವು ಅವ್ರ ಕೈ ಬಿಡಬಾರ್ದು, ಭಾರತೀಯ ಯುವಕರು ಸೇನೆ ಸೇರಬೇಕು, ದುರ್ಬಲ ಇಂಗ್ಲೀಷರನ್ನು ಸಬಲರನ್ನಾಗಿ ಮಾಡಬೇಕು, ಬ್ರಿಟಿಷರನ್ನ ಗೆಲ್ಲಿಸಬೇಕು ಅಂತ ಮಹಾತ್ಮ ಗಾಂಧಿ ಮತ್ತೊಮ್ಮೆ ಸಾರಿದರು. ಬ್ರಿಟಿಷರು ನಮ್ಮನ್ನು ಮೆಚ್ಚಿ ದೇಶ ಬಿಟ್ಟುಕೊಟ್ಟು ಬಿಡ್ತಾರೆ ಅನ್ನುವಂಥ ನಂಬಿಕೆ ಅವರಿಗಿತ್ತು. ಇಷ್ಟೆಲ್ಲ ಮಾಡಿದರೂ ಕಪಟಿ ಬಿಳಿಯರ ಬಣ್ಣ ಬದಲಾಗಲೇ ಇಲ್ಲ. ಅದು ಗಾಂಧೀಜಿಯವರ ಮನಸ್ಸಿಗೆ ಬೇಸರ ತರಿಸಿತ್ತು. ನಂಬರ್ 3, ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟ ವರ್ಷದಲ್ಲೇ ಅಂದರೆ 1947ರಲ್ಲೇ ನ್ಯೂಜಿಲೆಂಡ್ ಹಾಗೂ ಭೂತಾನ್ಗೆ ಇಂಗ್ಲೀಷರಿಂದ ಸ್ವಾತಂತ್ರ್ಯ ಭಾಗ್ಯ ಸಿಕ್ತು.
ಅದರ ಮುಂದಿನ ವರ್ಷ ಅಂದರೆ 1948ರಲ್ಲಿ ಬರ್ಮಾ ಅಂದರೆ ಮಯನ್ಮಾರ್ ಇದೆಯಲ್ಲ, ಮಯನ್ಮಾರ್ಗೆ ಐರ್ಲೆಂಡ್, ಇಸ್ರೇಲ್ ಹಾಗೂ ಶ್ರೀಲಂಕಾ ಸ್ವತಂತ್ರ ರಾಷ್ಟ್ರಗಳಾದವು. ಆಸ್ಟ್ರೇಲಿಯಾಕ್ಕಂತೂ ಬಿಡಿ 1942ರಲ್ಲೇ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕರುಣಿಸ್ಬಿಟ್ಟಿದ್ರು. ಆದರೆ ಯಾವ ದೇಶವೂ ಕೂಡ ನಮ್ಮ ದೇಶದ ರೀತಿಯಲ್ಲಿ ತುಂಡಾಗಲಿಲ್ಲ. ಭಾರತವನ್ನು ಮಾತ್ರ ಯಾಕೆ ಈ ದುರುಳರು ಹರಿದು ಹಂಚಿಬಿಟ್ರು? ನಮ್ಮ ನಾಯಕರುಗಳೇನಾದರೂ ಗಟ್ಟಿಯಾಗಿ ನಿಂತು ಬಿಟ್ಟಿದ್ದಿದ್ರೆ ದೇಶದ ಸ್ಥಿತಿ ಹಿಂಗಾಗ್ತಿತ್ತ? ಮೊದಲೇ ಯುದ್ಧದಿಂದ ಸೊರಗಿದ್ದಂಥ ಬ್ರಿಟಿಷರು ದೇಶ ಕೊಟ್ಟು ಇಂಗ್ಲೆಂಡ್ ಹಾದಿ ಹಿಡಿದು ಬಿಡ್ತಾಯಿದ್ರು. ಅದರಲ್ಲೂ ಮೊಹಮ್ಮದ್ ಅಲಿ ಜಿನ್ನಾ ಅನ್ನುವಂಥ ತಲೆತಿರುಕನನ್ನು ಕಾಂಗ್ರೆಸ್ ನಾಯಕರು ನಿಭಾಯಿಸಿಬಿಟ್ಟಿದ್ದಿದ್ರೆ ದೇಶ ವಿಭಜನೆಯ ಹಾದಿನ ಹಿಡಿತಾನೇ ಇರಲಿಲ್ಲ. ಈ ವಿಚಾರದಲ್ಲಿ ಮಹಾತ್ಮ ಗಾಂಧೀಜಿ, ನೆಹರು ಸೇರಿದಂತೆ ಘಟಾನುಘಟಿ ನಾಯಕರುಗಳು ವಿಫಲರಾಗಿಬಿಟ್ರು. ನಾನು ಜಿನ್ನಾನ ತಲೆತಿರುಕ ಅಂತ ಹೇಳಿದೆ. ನಾನು ಉದ್ದೇಶಪೂರ್ವಕವಾಗಿ ನಾನು ಈ ಶಬ್ದವನ್ನು ಬಳಸಿದ್ದೀನಿ. ಅವನ ತಲೆ ತಿರುಕತನ ಎಷ್ಟರ ಮಟ್ಟಿಗಿತ್ತು ಅನ್ನೋಕ್ಕೆ ನಾನೊಂದು 2 ಎಕ್ಸಾಂಪಲ್ ಕೊಡ್ತೀನಿ, ನೋಡಿಬಿಡಿ. ಇಂಥ ನಾಯಕರು ಇದ್ದರೆ ನಮ್ಮ ಜೊತೆಗೆ ಅನಿಸ್ಬಿಡುತ್ತೆ. ಈ ಮುಖಾಂತರ ಇವನು ಯಾವ ಸೀಮೆ ನಾಯಕ ಅಂತ ನೀವು ಕೇಳಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಇವನನ್ನು ಹ್ಯಾಂಡ್ಲ್ ಮಾಡೋಕ್ಕೆ ನಮ್ಮ ಕೈಲಿ ಯಾಕೆ ಆಗಲಿಲ್ಲ ಅನ್ನೋದು ಆವಾಗ ನಿಮಗೆ ಗೊತ್ತಾಗುತ್ತೆ. ದೇಶ ವಿಭಜನೆಯತ್ತ ಸಾಗ್ತಾ ಇದೆ ಅಂತ ಜನರಿಗೆ ಗೊತ್ತಾಗಿತ್ತು. ಅದು ಗಟ್ಟಿಯಾಗಿದ್ದು ಕರಾಚಿ ಮುಖಾಂತರ. ಅದು 1947ರ ಜೂನ್ ತಿಂಗಳು. ಅಲ್ಲಿನ ಜನರಿಗೆ ಏನೋ ದೇಶದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿತ್ತು. ಯಾಕೆ ಬೇಕು? ಇರೋ ನಮ್ಮ ದುಡ್ಡನ್ನೆಲ್ಲ ಎತ್ಕೊಂಡು ನಾವು ವಾಪಸ್ ಅಂದರೆ ನಾವು ದಿಲ್ಲಿ ಕಡೆ ಹೊರಟು ಬಿಡೋಣ ಅಂತ ಅವರು ನಿರ್ಧಾರ ಮಾಡಿದರು. ತಾವು ಬ್ಯಾಂಕಲ್ಲಿಟ್ಟಂಥ ಉಳಿತಾಯದ ಹಣವನ್ನು ವಾಪಸ್ ಕೊಡಿ ಅಂತ ಜನ ದುಂಬಾಲು ಬಿದ್ದರು. ಅವರವತ್ತು ಹಣ ವಾಪಸ್ ಕೇಳಿದ್ದು ಬರೋಬ್ಬರಿ 6 ಕೋಟಿ ರೂಪಾಯಿಗಳನ್ನು, ಅಂದರೆ ಬೇರೆ ಬೇರೆಯವರು ಹೂಡಿಕೆ ಮಾಡಿದಂಥ ದುಡ್ಡದು. ಅಲ್ಲಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತು. ಗದ್ದಲ ಗಲಾಟೆಗಳು ಶುರುವಾದವು. ಸಾಮಾನು ಸರಂಜಾಮುಗಳ ಸಾಗಾಟ ನಿಂತೇ ಹೋಯಿತು. ಆ ಸಂದರ್ಭದಲ್ಲಿ ಒಬ್ಬ ಮಹಾನ್ ನಾಯಕ ಡೆಹ್ರಾಡೂನ್ನ ಒಬ್ಬ ವ್ಯಾಪಾರಿಗೆ ಪತ್ರ ಬರೀತಾನೆ. ಬಹಳ ಚೆನ್ನಾಗಿದೆ ಈ ಪತ್ರ. ನನಗೆ ತಲುಪಬೇಕಾಗಿದ್ದಂಥ ಸಿಗಾರ್ ಪ್ಯಾಕೆಟ್ಗಳು ಯಾಕೆ ತಲುಪಲಿಲ್ಲ ಅಂತ ಅದರಲ್ಲಿ ಅವನು ದಬಾಯಿಸಿರ್ತಾನೆ. ಹೀಗೆ ಪತ್ರ ಬರೆದಂಥ ಅನಾಗರಿಕ ಪ್ರಾಣಿಯ ಹೆಸರು ಜಿನ್ನಾ. ನೋಡಿ, ಹಿಂಸಾಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ಅದರ 3 ಕಾಸಿನ ಚಿಂತೆ ಕೂಡ ಇವನಿಗಿರಲಿಲ್ಲ. ಅದಾಗಲೇ ಗುರ್ಗಾಂವ್, ಲಾಹೋರ್ ಮತ್ತು ಢಾಕಾ ಹೊತ್ತಿ ಉರಿತಾ ಇರುತ್ತವೆ. ಇಂಥ ಸಂದರ್ಭದಲ್ಲೇ ಇದೇ ಪಾಪಿ ಬಾಂಬೆ ಹಾಗೂ ಲಾಹೋರ್ನ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾನೆ. ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂತ ವಿಚಾರಿಸ್ತಾನೆ. ಬರೀ 2 ಊರಿನಲ್ಲಿರುವಂಥ ಬ್ಯಾಂಕ್ಗಳ ಅಕೌಂಟ್ನಲ್ಲಿ ಆಗ ಅವನ ಹೆಸರಲ್ಲಿದ್ದಂಥ ಹಣ 8 ಲಕ್ಷ ರೂಪಾಯಿ, ಬರೀ 2 ಬ್ಯಾಂಕ್ಗಳಲ್ಲಿ. ಇದು ಅವನ ಶ್ರೀಮಂತಿಕೆಗೆ ಒಂದು ಉದಾಹರಣೆ ಮಾತ್ರ. ಅಧಿಕಾರ, ಹಣ, ಹೆಂಡ, ಹೆಣ್ಣು, ಶ್ರೀಮಂತಿಕೆ, ತನ್ನ ಸಿಂಗಾರ ಹಾಗೂ ಸಿಗಾರ್, ಇವೆಲ್ಲ ಹುಚ್ಚುಗಳು ಇವನನ್ನು ಆವರಿಸಿಬಿಟ್ಟಿದ್ವು. ಇಂಥ ತಿಕ್ಲು ಗಿರಾಕಿಯನ್ನು ಸರಿಯಾಗಿ ನಿಭಾಯಿಸಿಬಿಟ್ಟಿದ್ದಿದ್ರೆ, ನಿನಗೊಂದು ಅಧಿಕಾರ ಕೊಡ್ತೀವಪ್ಪ, ನೀನು ಬಾಯಿ ಮುಚ್ಕೊಂಡಿರೋ ಅಂತ ಏನಾದರೂ ಹೇಳಿಬಿಟ್ಟಿದ್ದಿದ್ರೆ ಇವತ್ತು ನಮಗಿಂಥ ಸ್ಥಿತಿ ಬರ್ತಿರಲಿಲ್ಲ. ದೇಶ ತುಂಡಾಗ್ತಾನೇ ಇರಲಿಲ್ಲ. ಇಂಥ ವ್ಯಕ್ತಿನ ಹ್ಯಾಂಡ್ಲ್ ಮಾಡೋಕ್ಕೆ ನಮ್ಮ ನಾಯಕರು ಸೋತುಬಿಟ್ರಲ್ಲ, ಅದು ದೊಡ್ಡ ದುರಂತ. ನಂಬರ್ 4, ದೇಶ ವಿಭಜನೆ ಆಗೋದು ನಿಶ್ಚಿತ ಆಗಿತ್ತು. ಗಡಿ ಗುರುತಿಸುವಂಥ ಕಾರ್ಯ ಆಗಬೇಕಾಗಿತ್ತು. ಅದಕ್ಕಾಗಿ ಬಂದಂಥವನು ಸಿರಿಲ್ ರಾಡ್ಕ್ಲಿಫ್. ಈ ರಾಡ್ಕ್ಲಿಫ್ ಇದನ್ನಲ್ಲ, ಅವನು ಜೀವಮಾನದಲ್ಲಿ ಭಾರತವನ್ನು ನೋಡಿದವನಲ್ಲ, ಭಾರತವನ್ನು ಕಂಡವನಲ್ಲ, ಭಾರತದ ಭೌಗೋಳಿಕತೆ ಏನು ಅನ್ನೋದನ್ನು ಅಧ್ಯಯನ ಮಾಡಿದಂಥವನಲ್ಲ. ಅಂಥವನು ಈ ಗಡಿ ನಿರ್ಣಯಿಸುವಂಥ ದೊಡ್ಡ ಕಾರ್ಯಕ್ಕೆ ಬಂದು ನಿಲ್ತಾನೆ. ಮನಸ್ಸೋ ಇಚ್ಛೆ ಗೆರೆ ಎಳೆದು ಬಿಡ್ತಾನೆ. ಅವನಪ್ಪನ ಗಂಟೇನು ಹೋಗಬೇಕು ಹೇಳಿ? ಅವನಪ್ಪನ ಗಂಟೇನು ಹೋಗಬೇಕು? ಕೊನೆಗೆ ಅವನಿಗನ್ನಿಸ್ಬಿಡುತ್ತಂತೆ, ಇಷ್ಟೊಂದೆಲ್ಲ ನಾವು ಕೊಡ್ತಾ ಇದ್ದೀವಿ, ಆದರೆ ಪಾಪ ಈ ಪಾಕಿಗಳಿಗೆ ಒಂದು ದೊಡ್ಡ ನಗರವನ್ನೇ ಕೊಟ್ಟಿಲ್ವಲ್ಲ. ಇದು ಅವನ ಮನಸ್ಸಿಗೆ ಬಂದಿದ್ದೇ ತಡ. ಮತ್ತೊಂದು ಗೆರೆ ಎಳೆದೇ ಬಿಟ್ಟ. ಅವನು ಒಂದು ಗೆರೆ ಲಾಹೋರ್ ಪಟ್ಟಣವನ್ನು ನಮ್ಮಿಂದ ಕಸ್ಕೊಂಬಿಡ್ತು. ಎಲ್ಲ ಮುಗಿದ ಮೇಲೆ ಮುಂದೊಮ್ಮೆ ಅವನು ಹೇಳ್ತಾನಂತೆ, ಇಂಗ್ಲೆಂಡಲ್ಲಿ ಹಿಂದೂಗಳೇ ಅಧಿಕವಾಗಿದ್ದರು ಲಾಹೋರ್ನಲ್ಲಿ, ಅದನ್ನು ನಾನು ಪಾಕಿಸ್ತಾನಕ್ಕೆ ಕೊಡಬಾರ್ದಾಗಿತ್ತು, ಕೊಟ್ಬಿಟ್ವಿ, ತಪ್ಪಾಯಿತು ನಮ್ಮದು. ಮತ್ತೆ ಅದನ್ನೇ ಹೇಳ್ತಿದ್ದೀನಿ ನಾನು. ಕೊಟ್ಟ, ಯಾರಪ್ಪನ ಗಂಟು ಹೇಳಿ ಕೊಟ್ಟೇ ಬಿಟ್ಟ. ಕೇಳಬೇಕಲ್ಲ ನಮ್ಮ ನಾಯಕರು, ವಿಭಜನೆಯ ಬಗ್ಗೆ, ಗಡಿ ಗುರುತಿಸೋ ಬಗ್ಗೆ ಉಸಿರೆತ್ತಬೇಕಲ್ಲ ಇವರು. ಯಾರೂ ಕೂಡ ಉಸಿರೆತ್ತಲಿಲ್ಲ. ಪ್ರಶ್ನೆ ಎತ್ತಬೇಕಾದಂಥ ನಮ್ಮ ನಾಯಕರು ನಮಗೆ ಹೆಂಗೆ ಅಧಿಕಾರ ಸಿಗುತ್ತೆ, ಹೆಂಗೆ ಅಧಿಕಾರ ಮಾಡಬೇಕು, ಹೆಂಗೆ ಆಳಬೇಕು, ಅಧಿಕಾರದ ಆಯಕಟ್ಟಿನ ಜಾಗವನ್ನು ಹೆಂಗೆ ಆಕ್ರಮಿಸ್ಕೋಬೇಕು, ಇದೇ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರು. ದೇಶ
ಎಷ್ಟರ ಮಟ್ಟಿಗೆ ತುಂಡಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಕೊಡಲೇ ಇಲ್ಲ. ಅಷ್ಟರಲ್ಲಿ ದೇಶದ ಆಯಕಟ್ಟಿನ ಜಾಗಗಳೇ ನಮ್ಮಿಂದ ಜಾರಿ ಹೋಗಿದ್ದು. ಇನ್ನು ನಂಬರ್ 5, ಈ 4 ತಪ್ಪುಗಳ ಜೊತೆಗೆ ನಮ್ಮ ನಾಯಕರು ಇನ್ನೊಂದು ದೊಡ್ಡ ತಪ್ಪು ಮಾಡಿದ್ರು. ಅದು ಲಾರ್ಡ್ ಮೌಂಟ್ ಬ್ಯಾಟನ್ನ ದೇಶದ ಗವರ್ನರ್ ಜನರಲ್ ಮಾಡಿದ್ದು. ನೋಡಿ, ದೇಶ ತುಂಡು ಮಾಡಿದಂಥ ಪಾಪ ಎಸಗಿದಂಥ ಬಿಳಿಯರನ್ನ ಓಡಿಸೋದು ಬಿಟ್ಟು ಮೌಂಟ್ ಬ್ಯಾಟನ್ನ ಆಡಳಿತದ ಭಾಗ ಮಾಡಿಬಿಟ್ರಲ್ಲ ನಮ್ಮ ನಾಯಕರು. ಅವರಿಗೆ ಕ್ಷಮೆ ಇದೆಯಾ? ಮೌಂಟ್ ಬ್ಯಾಟನ್ ಎರಡೆರಡು ಕಡೆ ಕಣ್ಣಿಟ್ಟಿದ್ದ. ಒಂದು, ಈ ಭಾರತದಲ್ಲೂ ಕೂಡ ಅವನು ಗವರ್ನರ್ ಜನರಲ್ ಆಗಬೇಕು, ಪಾಕಿಸ್ತಾನದಲ್ಲೂ ಕೂಡ ಗವರ್ನರ್ ಜನರಲ್ ಆಗಬೇಕು ಅನ್ನುವಂಥ ಇಚ್ಛೆ ಇತ್ತು ಅವನಿಗೆ. ಆದರೆ ಜಿನ್ನಾ ಇದನ್ನು ಖಡಾಖಂಡಿತವಾಗಿ ತಿರಸ್ಕರಿಸ್ಬಿಟ್ಟ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಗವರ್ನರ್ ಜನರಲ್ ತಾನೇ ಆದ. ನಮ್ಮವರು ಮಾತ್ರ ಶುದ್ಧ ಪೆದ್ದರ ರೀತಿಯಲ್ಲಿ ಮೌಂಟ್ ಬ್ಯಾಟನ್ನ ದೇಶದ ಗವರ್ನರ್ ಜನರಲ್ ಮಾಡಿ ಚಪ್ಪಾಳೆ ತಟ್ಟಿಬಿಟ್ರು. ಸ್ನೇಹಿತರೆ, ಲೆಕ್ಕ ಹಾಕಿದ್ರೆ ಇಂಥ 1, 2, 10 ತಪ್ಪುಗಳು ಸಿಕ್ಬಿಡ್ತವೆ. ಒಂದು 5 ಮಾತ್ರ ಯಾಕೋ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡಿದ್ದೀನಿ. ಕೊನೆಯದಾಗಿ ನಾನೊಂದು ಎಕ್ಸಾಂಪಲ್ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಈ ಏನೋ ಕಾರಣಾಂತರಗಳಿಂದ ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮ ಮನೆ ಬಿಟ್ಟುಬಿಟ್ಟಿರ್ತೀವಿ, ಅಥವಾ ಬೇರೆಯವ್ರಿಗೆ ಕೊಟ್ಟಿರ್ತೀವಿ, ಅಥವಾ ಯಾರೋ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಶತಪ್ರಯತ್ನ ಮಾಡಿ ಮುಂದೊಂದಲ್ಲ ಒಂದು ದಿವಸ ನಾವು ಅದನ್ನು ಬಿಡಿಸ್ಕೋತೀವಿ. ಮನೆ ಬಿಟ್ಕೊಡೋರು ನಮ್ಮನೆ ಅಡುಗೆ ಮನೆ, ದೇವ್ರ ಮನೆಯನ್ನು ಕತ್ತರಿಸಿ ಉಳಿದಿದ್ದನ್ನು ನಿಮಗೆ ಕೊಟ್ಟು, ನಿಮಗೆ ಸ್ವಾತಂತ್ರ್ಯ ಕೊಟ್ಟಿವಿ ನಾವು ತಗೊಳ್ಳಿ ಅಂದ್ರೆ ನಾವು ಒಪ್ಕೋತೀವ? ಖಂಡಿತ ಒಪ್ಕೊಳ್ಳಲ್ಲ, ಕಪಾಳಕ್ಕೆ ಹೊಡಿತೀವಿ. ಒಂದು ಮನೆಯ ಬಗ್ಗೆ ನಮಗಿರುವಂಥ ಅಭಿಮಾನ, ಪ್ರೀತಿ ದೇಶದ ಬಗ್ಗೆ ಬೇಡವಾ? ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯಲ್ವಾ? ಸಂಕಟ ಆಗಲ್ವಾ? ಇತಿಹಾಸ ಮರೆತಂಥ ದೇಶ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮರಿಬಾರ್ದು ಅನ್ನೋ ಕಾರಣಕ್ಕೇ ಇತಿಹಾಸದ ಪುಟಗಳನ್ನು ತೆರೆಯುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಕಳೆದು ಹೋದದ್ದನ್ನು ಅಟ್ಲೀಸ್ಟ್ ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂದೆ ನಾವು ಇನ್ನಷ್ಟು ಕಳ್ಕೊಳ್ಳೋದು ತಪ್ಪುತ್ತೆ. ನಮ್ಮ ದೇಶ ಅನ್ನುವಂಥದ್ದು ದೊಡ್ಡದು, ನಮ್ಮ ನೆಲ ಅನ್ನುವಂಥದ್ದು ದೊಡ್ಡದು, ನಮ್ಮ ದೇಶವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಹೊಣೆ ನಮ್ಮದು ಅಂತ ಹೇಳ್ತಾ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.